ನಮಸ್ಕಾರ ಎಲ್ಲರಿಗೂ. ನಾನು ಸುಮೇಧ. ನಾನು ನನ್ನ ಕುಕಿಂಗ್ ಚಾನಲ್ ಚಾಲು ಮಾಡಿದ್ದೀನಿ ಆಲ್ರೆಡಿ. ಅದರ ಹೆಸರು ಮೇಧೂಸ್ ಕುಕಿಂಗ್ ಚಾನಲ್. ಇವತ್ತೊಂದು ನಾನು ಯೂನಿಕ್ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ, ಬನ್ನಿ ತೋರಿಸ್ತೀನಿ. ಹಾಯ್, ನಾನೀಗ ಇಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ರಿ, ನಾ ಎಳಿಯನ್ ಬೆಂಡೆಕಾಯಿ ತೊಗೊಂಡಿನ್ರಿ. ಅದರಲ್ಲೇ ಬೆಂಡೆಕಾಯಿ ಫ್ರೈ ಮಾಡೀನಿ. ಬನ್ನಿ ನೋಡ್ರಿ, ಇಲ್ರಿ ಇಂಥ ಎಳಿಯನ್ ಬೆಂಡೆಕಾಯಿ ಅದರಿ. ಈಗ ಅದು ಎಳಿ ಆದೋ ಏನು ಬಿರುಸಾದೋ ತಿಳ್ಬೇಕಂದ್ರೆ ಇದು ದಂಡಿಗಿದ್ದು ಹಿಂಗೆ ಮುರಿಬೇಕ್ರಿ. ಇದು ಹಿಂಗೆ ಮುರಿದ್ರ ಎಳಿರಿ, ಅದು ಮುರಿಲಿಕ್ಕಂದ್ರೆ ಅದು ರಫ್ ಇರ್ತದ್ರಿ ಅಂತ. ಈಗ ನಾನಿಲ್ಲಿ ಎಲ್ಲ ತೊಳೆದು ಚೆನ್ನಾಗಿ ಒರೆಸ್ಕೆ ಇಟ್ಟೀನಿ. ನೀವು ಹಂಗೆ ಇಟ್ಕೊರಿ. ಈಗ ನೋಡ್ರಿ, ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ರೀ. ಪೈಲ ಇದು ಈ ಕಡೆ ತೆಗಿಬೇಕ್ರಿ, ಆಮೇಲೆ ಈ ಕಡೆ ತೆಗಿಬೇಕ್ರಿ. ಆದ್ಮೇಲೆ ಹಿಂಗೆ ಇದು ಕಟ್ ಮಾಡ್ಬೇಕ್ರಿ. ಕರೆ ಇದು ಹಿಂದಿನ ಇಲ್ಲಿದ್ದು ಕಟ್ ಆಗಬಾರ್ದ್ರಿ. ಈ ಟೈಪ್ ಕಟ್ ಮಾಡ್ಕೋಬೇಕ್ರಿ. ಹಿಂಗೆ ನಾ ಒಟ್ಟು ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ಈಗ ನಾ ಒಂದೇ ಥರ ಒಟ್ಟು ಸೇಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈಗ ಅದ್ರೊಳಗೆ ಒಂದು ಸ್ವಲ್ಪ ಮಸಾಲ ಹಚ್ಬೇಕ್ರಿ. ಅದು ಮಾಡೋದು ನೋಡೋಣ ಬರ್ರಿ. ಈಗ ಒಂದು ತವಿ ಬಿಸಿ ಇಟ್ಕೊಂಡು ಎಲ್ಲ ಹುರಿಯೋಣ ಬರ್ರಿ. ಒಟ್ಟು 2 ಹುರ್ಕೊಳ್ಳೋಣ್ರಿ. ಇನ್ನು 2 ಹುರ್ಕೊಳ್ಳೋಣ್ರಿ. ಈಗ ಎಳ್ಳ ಮತ್ತು ಶೇಂಗಾನ ರುಬ್ಕೊಳ್ಳೋಣ ಬರ್ರಿ. ಈಗ ನಾ ಇಲ್ಲಿ ಒಟ್ಟು ರುಬ್ಕೊಂಡಿನ್ರಿ. ರುಬ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನಾಗ ಹಾಕೊಂಡ್ರಿ. ಇಲ್ಲಿ ಹಾಕೊಂಡಿನ್ರಿ. ಈಗ ಹಾಕೋದಾಗ ನಾ ಇದ್ರೊಳಗೆ ಒಟ್ಟು ಮಸಾಲ ಅದು ಹಾಕೊಂಡು ಬರ್ರಿ. ಈಗ ನಾವು ಒಟ್ಟು ಮಸಾಲೆಗಳನ್ನ ತೊಗೊಂಡಿನ್ರಿ. ಪೈಲ ಧನಿಯಾ ಪುಡಿ 1 ಸ್ಪೂನ್ ಹಾಕೊಂಡ್ರಿ. ನೆಕ್ಸ್ಟ್ 1 ಸ್ಪೂನ್ ಖಾರ ಹಾಕೊಂಡ್ರಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಮತ್ತು ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು. ಈಗ ನಾ ಅರ್ಧ ಲಿಂಬೆಹಣ್ಣು ಹಾಕತ್ತೀನಿ ರೀ. ಲಿಂಬೆಹಣ್ಣು ಅದಕ್ಕೆ ಹಾಕತ್ತೀನಿ ಅಂದ್ರೆ ರೀ, ಬೆಂಡೆಕಾಯಿ ಏನೂ ಆಗಂಗಿಲ್ಲ ರೀ, ಅದಕ್ಕೆ ಮತ್ತು ಟೇಸ್ಟಿನೂ ಆಗ್ತದ್ರಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ್ರಿ. ಈಗ ಫಸ್ಟು ನೀಟ್ ತುಂಬ್ಕೊಳ್ಳೋಣ್ರಿ. ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಹಾಕೊಂಡು ಒಂದೊಂದೇ ಇಡೋಣ್ರಿ. ಮಸ್ತ್ ಐತ್ರಿ. ಈಗೆಲ್ಲ ಇದು ಫ್ರೈ ಆಗೋಣ. ಟೇಸ್ಟ್ ಮಾಡಿ ಚೆನ್ನಾಗಿ ಸ್ವಲ್ಪ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಂಡು ಈಗ ಇವೆಲ್ಲ ಟರ್ನ್ ಮಾಡ್ಬೇಕ್ರಿ. ನಾ ಈಗ ಟರ್ನ್ ಮಾಡತ್ತೀನಿ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋದು ಬಿಡೋಣ್ರಿ. ಬಿಡೋದಾದ್ಮೇಲೆ ಮಸ್ತ್ ಟೇಸ್ಟ್ ಆಗಿರ್ತದ್ರಿ, ತಿನ್ನೋಣ್ರಿ. ಈಗ ಮಕ್ಕಳಿಗೆ ಬೆಂಡೆಕಾಯಿ ಹಂಗೆ ಮಾಡ್ಕೊಟ್ರೆ ಯಾವತ್ತೂ ತಿನ್ನೋದ್ರಿ. ಅದಕ್ಕೆ ಹೊರಗಿನ ಚಿಪ್ಸ್ ಅದು ತರಿಸ್ಬಿಟ್ಟು ಹಿಂಗೆ ಮನೆಯಾಗ ಈ ಥರ ಮಾಡ್ಕೊಡ್ರಿ. ಮತ್ತು ಮಕ್ಕಳಿಂದ ಒಂದು ಗೊತ್ತಾಗ್ತದೆ. ಮಸ್ತ್ ಪಕ್ಕಿದಾಗ ಬೆಂಡೆಕಾಯಿ ಫ್ರೈ ರೆಡಿ ಆಗಿ ನೋಡ್ರಿ. ಅಲ್ರಿ ಈ ಥರ ಫಿಲ್ ಆಗ್ಬೇಕ್ರಿ. ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ನನಗಂತೂ ಕಂಟ್ರೋಲ್ ಆಗಲ್ತ್ರಿ. ನಾ ಈಗ ಟೇಸ್ಟ್ ಮಾಡತ್ತೀನಿ ರೀ, ಹೆಂಗಾಗಿರ್ತದೆ ನೋಡ್ರಿ. ಭಾಳ ಟೇಸ್ಟಿ ಆಗೈತ್ರಿ. ಮಸ್ತ್ ಆಗೈತ್ರಿ, ಟೇಸ್ಟಿ ಆಗೈತ್ರಿ. ಇದೇ ಥರ ನಾ ಬ್ಲಾಗ್ಸ್ ಮಾಡ್ತೀನಿ ರೀ. ನೋಡ್ರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.